ಇನ್ನು ಸೈಬರ್ ವಂಚಕರಿಗೆ ರಾಜಧಾನಿ ಬೆಂಗಳೂರೇ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರನ್ನ ಸೈಬರ್ ವಂಚಕರು ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. 11 ತಿಂಗಳಲ್ಲಿ 1800 ಕೋಟಿ ವಂಚಕರ ಪಾಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಷ್ಟು ಹಣ ನಿರಂತರವಾಗಿ ಸೈಬರ್ ವಂಚನೆ ತೀವ್ರವಾಗಿ ಹೆಚ್ಚಳವಾಗ್ತಾ ಇದೆ. ಈ ನಡುವೆ 11 ತಿಂಗಳಲ್ಲಿ 1800 ಕೋಟಿ ವಂಚಕರ ಪಾಲಾಗಿದೆ. ದೇಶದ ಐಟಿ ಹಬ್ ಖ್ಯಾತಿಯ ಬೆಂಗಳೂರೇ ವಂಚಕರಿಗೆ ಪ್ರಮುಖ ಟಾರ್ಗೆಟ್ ಆಗ್ತಾ ಇದೆ. ಷೇರು ಹೂಡಿಕೆ, ಪಾರ್ಟ್ ಟೈಮ್ ಜಾಬ್ಗಳು, ಅದೇ ರೀತಿ ಈ ಮಾರ್ಗಗಳಲ್ಲಿ ಸಾರ್ವಜನಿಕರ ಖಾತೆಗಳಿಗೆ ಸೈಬರ್ ವಂಚಕರು ಕನ್ನ ಹಾಕ್ತಾ ಇದ್ದಾರೆ. ಪ್ರತಿನಿತ್ಯ ಬರೋಬ್ಬರಿ 5.4 ಕೋಟಿ ಹಣ ಸೈಬರ್ ಖದೀಮರು ದೋಚ್ತಾ ಇದ್ದಾರೆ ಜನರಿಂದ. ಸೈಬರ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 16,357 ಪ್ರಕರಣಗಳು ದಾಖಲಾಗಿದ್ದಾವೆ. ಆನ್ಲೈನ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೀಗ ವಂಚನೆ ಮಾಡುವಂತಹ ವಂಚಕರ ಜಾಲ ಹೆಚ್ಚಳವಾಗ್ತಾ ಇದೆ. ಆನ್ಲೈನ್ನಲ್ಲಿ ಕೆಲಸ ಕೊಡ್ತೀವಿ ಅಂತ ಅನೇಕರು ಹೇಳ್ತಾರೆ. ಇನ್ನೂ ಕೆಲವರು ಹೂಡಿಕೆ ಮಾಡಿ ಅಂತ ಆಫರ್ ಕೊಡ್ತಾ ಇದ್ದಾರೆ. ಇನ್ನೂ ಕೆಲವು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆನ್ಲೈನ್ ಬೆಟ್ಟಿಂಗ್ ದಂಧೆ, ಮತ್ತೊಂದು ಮಗದೊಂದು ಅಂತ ಸಾಕಷ್ಟು ಮಾರ್ಗಗಳ ಮೂಲಕವಾಗಿ ಸಾರ್ವಜನಿಕರ ಖಾತೆಗಳಿಗೆ ಸೈಬರ್ ವಂಚಕರು ಕನ್ನ ಹಾಕ್ತಾ ಇದ್ದಾರೆ. ಪ್ರತಿನಿತ್ಯ ಬರೋಬ್ಬರಿ 5.4 ಕೋಟಿ ಹಣ ಸಾರ್ವಜನಿಕರಿಂದ ಈ ಖದೀಮರು ದೋಚ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಸೈಬರ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 16,357 ಪ್ರಕರಣಗಳು ದಾಖಲಾಗಿದ್ದಾವೆ. 11 ತಿಂಗಳಲ್ಲಿ 1,800 ಕೋಟಿ ಹಣ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಸೈಬರ್ ಇಲಾಖೆ ಮುಂದಾಗಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಹೆಚ್ಚಳವಾಗ್ತಾ ಇದೆ. ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸಕ್ಕೂ ಕೂಡ ಸೈಬರ್ ಇಲಾಖೆ ಮುಂದಾಗಬೇಕು. ಯಾಕಂದರೆ ಈಗ ಅತಿ ಹೆಚ್ಚು ಭ್ರಷ್ಟಾಚಾರಗಳಾಗಿರಬಹುದು, ವಂಚನೆ ಪ್ರಕರಣಗಳಾಗಿರಬಹುದು, ಎಲ್ಲವೂ ಕೂಡ ಸೈಬರ್ ಮೂಲಕವಾಗಿಯೇ ಹೆಚ್ಚಾಗಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸೈಬರ್ ಖದೀಮರ ಮೇಲೆ ಅತಿ ಹೆಚ್ಚು ನಿಗಾ ಇಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು. ಆ ಮೂಲಕವಾಗಿ ಈ ಸೈಬರ್ ವಂಚನೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಸಾರ್ವಜನಿಕ ವಲಯದಿಂದ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಬಾರಿ ಬೇಡಿಕೆಗಳು ಕೇಳಿಬರ್ತಾನೇ ಇದೆ. ಆದರೆ ಅಧಿಕಾರಿಗಳು ಇಂತಹದ್ದಕ್ಕೆಲ್ಲ ಕಡಿವಾಣ ಹಾಕುವಲ್ಲೂ ವಿಫಲರಾಗ್ತಾ ಇದ್ದಾರೆ. ಸರ್ಕಾರಗಳು ಕೂಡ ಇತ್ತ ಹೆಚ್ಚಿನ ಗಮನವನ್ನು ಹರಿಸ್ತಿಲ್ಲ. ಇನ್ನು ಸೈಬರ್ ವಂಚನೆಗೆ ಸಂಬಂಧಪಟ್ಟಂತೆ ಅನೇಕ ಪ್ರಕರಣಗಳು ನಡೆದಿದ್ದಾವೆ. ಅದರಲ್ಲಿ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ವೃದ್ಧೆಯರನ್ನು ಕೂಡ ಬಿಡೋದಿಲ್ಲ, ವಯೋವೃದ್ಧರನ್ನು ಬಿಡದೆ, ಮಕ್ಕಳನ್ನು ಬಿಡದೆ, ಯುವಕರನ್ನು ಬಿಡದೆ ಎಲ್ಲರನ್ನೂ ಕೂಡ ವಂಚನೆ ಮಾಡಲಾಗ್ತಾ ಇದೆ. ಒಬ್ಬ ವೃದ್ಧೆ ಬಳಿಯಲ್ಲಿ 1 ಕೋಟಿ ಹಣವನ್ನು ವಂಚಕರು ಕಿತ್ಕೊಂಡಿದ್ರು ಸೈಬರ್ ಮೂಲಕ. CBI ಪೊಲೀಸರ ಹೆಸರಿನಲ್ಲಿ ವೃದ್ಧೆಗೆ ಡಿಜಿಟಲ್ ಅರೆಸ್ಟ್, ಒಂದು ಹೊಸ ರೀತಿಯಾದಂತಹ ವಂಚನೆ ಇದು. ಡಿಜಿಟಲ್ ಅರೆಸ್ಟ್ನ ಹೆಸರಿನಲ್ಲಿ ವೃದ್ಧೆಯಿಂದ 1 ಕೋಟಿ ಲೂಟಿ ಮಾಡಿದ್ರು. ಕಾನೂನು ಬಾಹಿರವಾಗಿ ಚಟುವಟಿಕೆ ಮಾಡ್ತಾ ಇದ್ದೀರಾ ಅಂತ 1 ಕೋಟಿ ರೂಪಾಯಿ ಹಣ ಸುಲಿಗೆ ಮಾಡಿದ್ರು. ಬೆಂಗಳೂರಿನ 83 ವರ್ಷದ ವೃದ್ಧೆಗೆ 1 ಕೋಟಿಗೂ ಹೆಚ್ಚು ಹಣ ವಂಚನೆ ಮಾಡಿದ್ರು. ಮುಂಬೈ ಪೊಲೀಸರ ಹೆಸರಿನಲ್ಲಿ ಕರೆ ಮಾಡಿದ್ದಂತಹ ಆರೋಪಿಗಳು ನಿಮ್ಮ ಮತ್ತೊಂದು ನಂಬರ್ನಿಂದ ಮನಿ ಲಾಂಡ್ರಿಂಗ್ ನಡೀತಾ ಇದೆ, ನಿಮ್ಮ ವಿರುದ್ಧ ಮನಿ ಲಾಂಡ್ರಿಂಗ್ ಕೇಸ ದಾಖಲಾಗಿದೆ ಅಂತ ಬೆದರಿಕೆ ಹಾಕಿದ್ರು. ಅದಾದ ಬಳಿಕ ವೃದ್ಧೆಯ ಬ್ಯಾಂಕ್ ಖಾತೆಗಳ ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದ್ದರು. ಹೆದರಿದಂತಹ ವೃದ್ಧೆ ಆರೋಪಿಗಳು ಕೇಳಿದಂತಹ ಎಲ್ಲ ಖಾತೆಗಳಿಗೂ ಕೂಡ ಹಣ ಜಮೆ ಮಾಡಿದ್ದಾರೆ. 4 ಬಾರಿ ಹಂತವಾಗಿ 32 ಲಕ್ಷ, 50 ಲಕ್ಷ, 32 ಲಕ್ಷ, 10 ಲಕ್ಷ ಹಣ ಹಾಕಿದ್ದಾರೆ. ಒಟ್ಟು 1 ಕೋಟಿ 24 ಲಕ್ಷ ಹಣ ಸೈಬರ್ ವಂಚಕರ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ. ಘಟನೆ ನಡೆದು 2 ತಿಂಗಳ ಬಳಿಕ ವಯೋವೃದ್ಧೆ ಈ ಸೈಬರ್ ಅರೆಸ್ಟ್ ಅನ್ನುವಂಥದ್ದೇನಿದೆ ಈ ಮೂಲಕವಾಗಿ ನಾನು ಮೋಸ ಹೋಗಿದ್ದೀನಿ ಅಂತ FIR ದಾಖಲು ಮಾಡಿದ್ದಾರೆ. ಇದು ಒಂದು ಪ್ರಕರಣ ಅಷ್ಟೇ ಬೆಳಕಿಗೆ ಬಂದಿರೋದು. ಇಂತಹ ಅನೇಕ ಪ್ರಕರಣಗಳು ಇಡೀ ದೇಶದಾದ್ಯಂತ ನಡೀತಾ ಇದೆ. ಸೈಬರ್ ಮೂಲಕವಾಗಿ ಸೈಬರ್ ಅರೆಸ್ಟ್ ಅನ್ನುವಂತಹ ಒಂದು ನಕಲಿ ವಂಚಕರ ಜಾಲ
ದೇಶದಾದ್ಯಂತ ಹರಡಿದೆ. ಇವರೇನು ಮಾಡ್ತಾರೆ ಅಂದರೆ ಸುಮ್ಮನೆ ನಿಮ್ಮ ಮೊಬೈಲ್ಗೆ ಒಂದು ಕರೆ ಬರುತ್ತೆ, ಒಂದು ಮೆಸೇಜ್ ಮಾಡ್ತಾರೆ, ನಿಮ್ಮ ವಿರುದ್ಧ ಒಂದು FIR ದಾಖಲಾಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ. ಇಲ್ಲ ನಿಮಗೆ ನೇರವಾಗಿ ಫೋನ್ ಮಾಡಿ ಮಾಹಿತಿ ಕೊಡ್ತಾರೆ, ಇಲ್ಲ ನಿಮ್ಮ ವಿರುದ್ಧ ಒಂದು FIR ದಾಖಲಾಗಿದೆ, ನೀವು ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದೀರಾ, ಇಲ್ಲ ನೀವು ಅಕ್ರಮ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ, ಹೀಗಾಗಿ ನಿಮ್ಮ ಮೇಲೆ ಬೇರೆ ರಾಜ್ಯದಲ್ಲಿ FIR ದಾಖಲಾಗಿದೆ ಅಂತ ಹೇಳ್ತಾರೆ. ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಏನಿದೆ ಅದರ ಮೂಲಕವಾಗಿ ಅಕ್ರಮ ನಡೀತಾ ಇದೆ ಅನ್ನುವಂತಹ ಒಂದು ಆರೋಪ ಕೂಡ ಮಾಡ್ತಾರೆ. ಆ ರೀತಿಯಾಗಿ ಮಾಡಿ ಇದನ್ನೆಲ್ಲವನ್ನೂ ಕೂಡ ಹೋಗಲಾಡಿಸಬೇಕು, FIR ಕ್ಲೋಸ್ ಆಗಬೇಕು ಅಂದರೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಈ ರೀತಿ ಅನೇಕ ಜನರನ್ನು ವಂಚನೆ ಮಾಡಿರುವಂತಹ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ.